ಸೊ ವಾಟ್ಸ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋಸ್. ಸೊ ಗಾಯ್ಸ್, ಹೇಗಿದ್ದೀರಾ ನೀವೆಲ್ಲರೂ? ನಾನು ಇವತ್ತಿಂದ ಶುರು ಮಾಡ್ತಾ ಇದ್ದೀನಿ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಮತ್ತು ನನ್ನ ಒಂದು ಹೊಸ ವಿಡಿಯೋದ ಜೊತೆಗೆ ನಾವು ಶುರು ಮಾಡೋಣ ನಮ್ಮ ಅನ್ಬ್ಲಾಕ್ ಪ್ರಪಂಚ. ಸೊ ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಿ? ಸೊ ನಾವೀಗ ಆಟವನ್ನು ಶುರು ಮಾಡೋಣ. ಸೊ ಗಾಯ್ಸ್, ನೀವಿಲ್ಲಿ ನೋಡಬಹುದು, ನಾವು ಒನ್ ಬ್ಲಾಕನ್ನು ಆಡ್ತಾ ಇದ್ವಿ. ಮೊದಲಿಂದನೇ ನಾನು ವರ್ಡ್ ಕ್ರಿಯೇಷನ್ ಮಾಡಿದ್ದೆ, ಹಾಗಾಗಿ ನನಗಿದೆ ಇದೊಂದು ಬ್ಲಾಕ್ ಸಿಕ್ಕಿದೆ. ನಾನು ಒಂದು ಕೆಲಸ ಮಾಡ್ತೀನಿ, ಇದನ್ನು ನೋಡಿಕೊಂಡು ನನ್ನ ಬೇಸಿಕ್ ನೀಡ್ ಇದೆ ನನಗೆ ಜಾಗ. ಆ ಜಾಗನ ನಾನು ಒಮ್ಮೆ ಮಾಡ್ಕೊಬಿಟ್ರೆ ನನಗೆ ಈಸಿ ಆಗುತ್ತೆ ಅನಿಸ್ತಾ ಇದೆ. ಸೊ ನನಗೊಂದು ಕ್ರಾಫ್ಟಿಂಗ್ ಟೇಬಲ್ ರಾಶಿ ಅವಶ್ಯಕತೆ ಇತ್ತು. ಸೊ ಇವತ್ತಿಂದ ನಾವು ಹೊಸ ಯೂಟ್ಯೂಬ್ ಚಾನಲ್ನ ಜೊತೆಗೆ ಹೊಸ ಒಂದು ವರ್ಡ್ ಕ್ರಿಯೇಷನ್ ಮಾಡಿಕೊಂಡು ಹೊಸ ಒಂದು ಆರಂಭ ಮಾಡಿದ್ದೇವೆ. ಸೊ ನನ್ನಿಂದ ಯಾವ್ದಾದ್ರು ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸ್ಬಿಡಿ. ನಾನು ಕೆಳಗೊಂದು ಬ್ಲಾಕ್ ಹಾಕ್ಕೋಬೇಕಿತ್ತು. ಅಷ್ಟು ವಯಸ್ಸು ಹೋಯ್ತಾ ಅನ್ಸುತ್ತೆ. ಅಷ್ಟು ವಯಸ್ಸು ಹೋಯ್ತು. ಸೊ ನಾನು ಏರಿಯಾನ ಎಕ್ಸ್ಪ್ಲೇನ್ ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಏರಿಯಾ ಎಕ್ಸ್ಪ್ಲೇನ್ ಮಾಡ್ಕೊಬಿಡೋಣ. ಯಾಕಂದರೆ ನಾನು ಮೊದಲೇ ಯಾವಾಗ ಬೀಳ್ತೀನಿ ಅಂತ ಹೇಳಕ್ಕೆ ಬರೋಲ್ಲ. ನಾನು ಕೀಬೋರ್ಡ್ ಮೌಸಿಂದೆಲ್ಲ ಆಡೋದು ಕಡಿಮೆ. ಸೊ ದ್ಯಾಟ್ಸ್ ವೈ ನನ್ನ ಮೂಮೆಂಟ್ಸ್ ಎಲ್ಲ ತುಂಬ ಸ್ಲೋ ಅನಿಸ್ಬೋದು ಗೈಸ್. ಸ್ವಲ್ಪ ಮ್ಯಾನೇಜ್ ಮಾಡ್ಕೊಳ್ಳಿ. ಐ ಆಮ್ ನಾಟ್ ದ್ಯಾಟ್ ಮಚ್ ಪ್ರೋ. ಸೊ ಇದನ್ನು ಬಿಲ್ಡ್ ಮಾಡಾಗಿದ್ದೆ. ನಾವೀಗ ಮುಂದೆ ಬಿಲ್ಡ್ ಮಾಡಬೇಕು. ಫುಲ್ಲು ಇದಷ್ಟನ್ನು ಬಿಲ್ಡ್ ಮಾಡಿಕೊಂಡು ಕಡೆ ನಾವು ಮುಂದುವರ್ಸೋಣ ನಮ್ಮ ಆಟನ. ಒಂದು ಕೆಲಸ ಮಾಡೋಣ, ಈ ಬ್ಲಾಕನ್ನು ತೆಗೆದು ನಾವೇ ಇಟ್ಕೊಳ್ಳೋಣ. ಬ್ಲಾಕನ್ನು ನಮ್ಮ ಹತ್ರ ಇರಲಿ. ಕಡೆಗೆ ಇದೆ, ಈಗ ಮೈನಿಂಗ್ ಶುರು ಮಾಡೋಣ ಬನ್ನಿ. ನನಗೊಂದು ವಾಟ್ರ್ ಬಕೆಟ್ ಅರ್ಜೆಂಟ್ ಬೇಕು. ಯಾಕಂದರೆ ನಾನು ಇದ್ರ ಮೇಲೆ ಮಾಡೋನಲ್ಲ, ನನ್ನ ಏರಿಯಾನ ನಾನು ಸ್ವಲ್ಪ ಕೆಳಗೆ ಮಾಡ್ಕೋಬೇಕು. ಯಾಕಂದರೆ ನನ್ನ ಸುಮಾರು ಐಟಮ್ಸ್ ಎಲ್ಲ ಕೆಳಗೆ ಬಿದ್ದೋದ್ರ ಕಡೆ ನನಗೆ ಕಷ್ಟ ಆಗುತ್ತೆ. ಸೊ ನಾವು ಈ ವಿಡಿಯೋದಲ್ಲಿ ಒಂದು ಫೇಸನ್ನು ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡೋಣ. ಓಕೆ ಗಾಯ್ಸ್, ನಮಗೆ ಈಗ ಒಂದು ಒಳ್ಳೆಯ ಚೆಸ್ಟ್ ಒಂದು ಸಿಕ್ಕಿದೆ. ಓಕೆ, ಚೆಸ್ಟ್ ಬಿದ್ದು ಖುಷಿಯಲ್ಲಿ ನಾನು ಬಿದ್ದೋದೆ ಇರಲ್ಲ, ತೊಂದರೆ ಇಲ್ಲ. ಸೊ ಒಮ್ಮೆ ಇದರ ಓಪನ್ ಮಾಡಿ ನೋಡಿ ಅಂತ. ಈ ಏನಕ್ಕೂ ಬ್ಯಾಡದೆ ಹೋಗಿರೋ ವಸ್ತುಗಳು ನಮಗೆ ಸಿಕ್ಕಿದೆ. ಸೊ ಸೀಡ್ ಒಂದು ಸ್ವಲ್ಪ ಯೂಸ್ಫುಲ್, ಬಟ್ ಬಾಕಿದೆಲ್ಲ ವೇಸ್ಟ್. ಯಾಕಂದರೆ ಏನೂ ಕೆಲಸಕ್ಕೆ ಬರೋಲ್ಲ ಇವೆಲ್ಲ. ದ್ಯಾಟ್ಸ್ ವೈ ಬನ್ನಿ ಮುಂದುವರ್ಸೋಣ. ಚೆಸ್ಟ್ ಏನಾದ್ರು ಕೆಲಸಕ್ಕೆ ಬರ್ಬೋದು, ಯಾಕೆಂದರೆ ನನಗೆ ಭರವಸೆ ಇಲ್ಲ ನಾನು ಯಾವಾಗ ಬೀಳ್ತೀನಿ ಅಂತ. ಸೊ ನಾನು ನನ್ನ ವಸ್ತುನೆಲ್ಲ ಇಲ್ಲಿ ಒಳಗೆ ಇಟ್ಕೋಬೋದು. ಸೊ ಫಸ್ಟ್ ಚೆಸ್ಟ್ ಒಂದು ಇಲ್ಲಿಡೋಣ. ಈ ಸೀಡ್ಸನ್ನು ಒಮ್ಮೆ ಇದರಲ್ಲಿ ಇಟ್ಬಿಡೋಣ ಅಷ್ಟಿದು. ಓಕೆ, ಸೊ ಬನ್ನಿ ಈಗ ಶುರು ಮಾಡೋಣ ಮುಂದೆ ಮೈನಿಂಗ್. ನನಗೊಂದು ಬೇಸಿಕ್ ನೀಡ್ ಅಂದರೆ ಸದ್ಯಕ್ಕೆ ವಾಟರ್ ಬಕೆಟ್ ಬೇಕಲೇಬೇಕು. ನನಗೆ ವಾಟರ್ ಬಕೆಟ್ ಇಲ್ಲ ಅಂದರೆ ನಾನು ನನ್ನ ಕೆಲಸನೂ ಆಗಲ್ಲ ಈಗ. A few moments later. ಓಹ್ ಗಾಯ್ಸ್, ವಿ ಹ್ಯಾವ್ ಅ ಕ್ಯೂಟ್ ಫ್ರಾಗ್. ಏನು ಕ್ಯೂಟ್ ಇದ್ದಿದ್ದು, ತುಂಬ ಕೆಟ್ಟದಾಗಿದೆ ನೋಡಲಿಕ್ಕೆ. ನಾನು ಹೋಯ್ತಾನೋ ಅಂದ್ಕೊಂಡೆ, ಇಲ್ಲ ಹೋಗಿಲ್ಲ, ಇಲ್ಲೇ ಇದೆ. ಯೋ, ಸೊ ಈಗ ಒಂದು ಕೆಲಸ ಮಾಡೋಣ, ನಾವು ಈ ಡರ್ಟನ್ನು ಇಲ್ಲ ಇಟ್ಕೊಳ್ಳೋಣ. ಯಾಕಂದರೆ ನನಗೆ ಸದ್ಯಕ್ಕೆ ಡರ್ಟ್ ಬೇಡ. ನನಗೆ ಸದ್ಯಕ್ಕೆ ಒಂದು ಬೇಸಿಕ್ ನೀಡ್ ಅಂದರೆ ವಾಟರ್ ಬಕೆಟ್ ಬೇಕಲೇಬೇಕು. ವಾಟರ್ ಬಕೆಟ್ ಇಲ್ಲ ಅಂದ್ರೆ ಆಗಲ್ಲ ನನ್ನ ಹತ್ರ. ಏನು ಇತ್ಲಾಗ ಆಡ್ತಾ ಇದ್ದಾನೆ ಇವನು, ಯಾಕೆ ಅಂತ ಗೊತ್ತಿಲ್ಲ ನಮಗೂ. ಸೊ ಬನ್ನಿ ಮುಂದೆ ಮೈನಿಂಗ್ ಮುಂದುವರ್ಸೋಣ. ನಮಗೆ ತುಂಬ ಹೊತ್ತು ಮೈನಿಂಗ್ ಮಾಡಿದ್ಮೇಲೆ ಅಂತೂ ಇದು ಒಂದು ಶೀಪ್ ಸಿಕ್ಕಿದೆ. ಸೊ ಬ್ಲ್ಯಾಕ್ ಆಗಿದೆ ಶೀಪ್, ಬಹುಶಃ ಆಫ್ರಿಕನ್ ಶೀಪ್ ಅನಿಸುತ್ತೆ. ಸೊ ಯೋ ಶೀಪ್, ವಾಟ್ಸ್ಆ್ಯಪ್ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕಪ್ಪು ಜನಾಂಗ. ಸೊ ಗಾಯ್ಸ್, ನನಗೆ ಗೊತ್ತಿಲ್ಲ, ಹೇಗೂ ಆ ಶೀಪ್ ಕೆಳಗೆ ಬಿದ್ದು ಸತ್ತೋಯ್ತು. ನನಗನ್ಸುತ್ತೆ ಆ ಫ್ರಾಗಿನ ಕೆಲಸ ಆಗಬೇಕು. ಸೊ ಫ್ರಾಗು ಕಡೆಗೆ ಕೆಳಗೆ ಹಾರಿ ಸೂಸೈಡ್ ಮಾಡ್ಕೊಂಡಿದ್ದೆ. ಸೊ ಏನು ಮಾಡೋಕ್ಕೂ ಬರಲ್ಲ ಗಾಯ್ಸ್. ಸೊ ಗಾಯ್ಸ್, ನಾನು ತುಂಬ ಹೊತ್ತಾಯಿತು ಮೈನಿಂಗ್ ಮಾಡ್ತಾ ಆದರೆ ನನಗೆ ಯಾಕೆ ಗೊತ್ತಿಲ್ಲ, ಒಂದು ಕೂಡ ನನಗೊಂದು ಬೇಸಿಕ್ ನೀಡ್ ವಾಟರ್ ಬಕೆಟ್ ಇತ್ತು. ಆ ವಾಟರ್ ಬಕೆಟ್ ನನಗೆ ಸಿಗ್ತಾನೇ ಇಲ್ಲ, ಯಾಕೆ ಏನು ಅಂತಲೇ ಗೊತ್ತಿಲ್ಲ. ವಾಟರ್ ಅದೊಂದು ಚೆಸ್ಟ್ ಸಿಗುತ್ತೆ, ನಾನು ನೋಡಿದ್ದೀನಿ ಯೂಟ್ಯೂಬಲ್ಲಿ.
ಈಗ ಟ್ಯುಟೋರಿಯಲ್ ನೋಡ್ಕೊಂಡು ಬಂದಿದ್ದೀನಿ ಗೈಸ್, ನೆಗೆಡ್ಬಿಡಿ. ಸೊ ನನಗೆ ಸಿಗ್ತಾನೆ ಇಲ್ಲ ಅಂತ ವಾಟರ್ ಬಕೆಟ್, ಯಾಕೆ ಅಂತ ಗೊತ್ತಿಲ್ಲ. ಒಂದು ಟ್ರೈ ಮಾಡಿ. ಓಹ್ ಗೈಸ್, ನನಗೊಂದು ಐಡಿಯಾ ಹೊಳಿತು. ವೇಟ್, ಜಸ್ಟ್ ವೇಟ್ ಆ್ಯಂಡ್ ವಾಚ್, ಮಜಾ ಬರುತ್ತೆ ನೋಡಿ. ಸೊ ಇದರಲ್ಲಿ ಒಂದೇ ಡರ್ಟ್ ಸಾಕು ಅನಿಸುತ್ತೆ ನನಗೆ. ಸೊ ಒನ್ ಡರ್ಟ್ ನಾನು ಇಟ್ಕೊಂಡಿದ್ದೀನಿ. ಸೊ ಬಾಕಿದೆಲ್ಲ ಇಲ್ಲಿಡ್ತೀನಿ. ಸೊ ನಾನೀಗೊಂದು ಡೆಡ್ಲಿ ಥಿಂಗ್ ಮಾಡ್ತಾಯಿದ್ದೀನಿ. ಸೊ ದ್ಯಾಟ್ಸ್ ಟೂ ಮಚ್ ಡೇಂಜರಸ್ ಗೈಸ್, ನೀವೆಲ್ಲೂ ಟ್ರೈ ಮಾಡಿಬಿಡಿ. ಡೋಂಟ್ ಟ್ರೈ ದಿಸ್ ಎಟ್ ಹೋಮ್. ಹೀಗೆ ಹೀಗೆ ಮೇಲೆ ನೋಡಿಕೊಂಡು ಸ್ವಲ್ಪ ಸೈಡ್ಲೈಸ್. ಪ್ಲೇಸೇ ಆಗಿಲ್ಲ ಬ್ರೋ, ವಾಯ್? ಹೋಯ್ತು, 2 ಡರ್ಟ್ ಹೋಯ್ತು ಗೈಸ್, 2 ಡರ್ಟ್ ಹೋಯ್ತು. ಶಿಟ್. ಸೊ सारी उम्र में जो कर जब यारिया. ತುಂಬ ಕೆಟ್ಟದಾಗ ಆಡ್ತೀನಿ ಗೈಸ್, ನೆಗೆಡ್ಬೇಡಿ. ಸೊ ನಾನು ಹೀಗೆ ಪ್ಲೇಸ್ ಮಾಡೋಕ್ಕೆ ಬರಲ್ವಾ ಇಲ್ಲೇ ನಿಂತ್ಕೊಂಡು? ವೇಟ್ ಒನ್ ಬಾರಿ ಚೆಕ್ ಮಾಡೋಣ. ಯಾರಿಗೆ ಗೊತ್ತು, ಇಲ್ಲೇ ಪ್ಲೇಸ್ ಮಾಡೋಕ್ಕೆ ಬಂದರೆ ಲಕ್. ಇಲ್ಲ ಬರಲ್ಲ. ಓಕೆ, ಸೊ ಇನ್ನು ವಾಟರ್ ಬಕೆಟ್ ಸಿಗಲಿವರೆಗೂ ಮೈನ್ ಮಾಡೋದು ಒಂದೇ ಕೆಲಸ ಮಾಡ್ತೀನಿ, ಮತ್ತು ಯಾವುದೇ ಕೆಲಸ ಇಲ್ಲ, ಏನು ಮಾಡೋಕ್ಕೆ ಬರಲ್ಲ. ಅರೆ ತಪ್ಪಲಾಕ್ ಮೈನ್ ಮಾಡ್ತಾಯಿದ್ದೀನಿ. ಸೊ ಗೈಸ್, ನಾನು ಯೋಚನೆ ಮಾಡ್ತಾ ಇರೋದಂತ ಅಂದರೆ ಇದೊಂದು ಸ್ವಲ್ಪ ಗ್ರಾಸ್ ಬೆಳೀಲಿ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಗ್ರಾಸ್ ಬೆಳೀತಾನೆ ಇಲ್ಲ, ಏನು ಮಾಡೋಕ್ಕೆ ಬರುತ್ತೆ ಗೈಸ್? ನಾನು ವೇಟ್ ಮಾಡ್ತಾ ಮಾಡ್ತಾ ತುಂಬ ಹೊತ್ತಾಯಿತು, ಈಗೂ ಬರ್ತಾ ಇಲ್ಲ, ಯಾಕೆ ಗೊತ್ತಿಲ್ಲ. A few moments later. ಗಾಯ್ಸ್ ಯಾಕೆ ಹರಡ್ತಾನೆ ಇಲ್ಲ? ಅಯ್ಯೋ ನನಗೆ 80 ವರ್ಷ ಆಯಿತು ಗಾಯ್ಸ್, ಇದು ಯಾಕೋ ಹರಡ್ತಾನೆ ಇಲ್ಲ. A little longer than a few minutes later. Meanwhile. ಗೈಸ್ ಹರಡ್ತಾನೆ ಇಲ್ಲ. ಅಯ್ಯೋ ದೇವ್ರೆ, ಸತ್ತೋದೆ ಗಾಯ್ಸ್. ಅಯ್ಯೋ ದೇವ್ರೆ, ಅಯ್ಯೋ ಸತ್ತೋದೆ. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಓಕೆ ಗೈಸ್, ಜೋಕ್ಸ್ ಪಾರ್ಟ್, ಇದು ಹರಡೋಲ್ಲ ಅಂತ ಅನಿಸುತ್ತೆ. ಸೊ ಜಸ್ಟ್ ಕ್ವಿಟ್ ಇಟ್. ಸೊ ನಾನು ಮುಂದೆ ಮೈನಿಂಗ್ ಶುರು ಮುಂದುವರಿಸ್ತೀನಿ. ಒಂದು ಚೆಸ್ಟೇ ಸಿಗ್ತಲ್ಲ, ಆಗಿನ ನೋಡ್ತಾ ಇದ್ದೀನಿ. ಒಂದು ಚೆಸ್ಟ್ ಸಿಕ್ಬಿಟ್ಟಿದ್ರೆ, ಅದರಲ್ಲಿ ವಾಟರ್ ಬಕೆಟ್ ಇಟ್ಬಿಟ್ಟಿದ್ರೆ ತುಂಬ ಬೆಸ್ಟ್ ಆಗೋಯಿತು. ಗಾಯ್ಸ್ ನೋಡಿ, ನಮ್ಮ ಬ್ಯೂಟಿಫುಲ್ ಆದ ಶೀಪನ್ನು ಕೊಂದ ಕ್ರಿಮಿನಲ್ ಬಂದಿದ್ದಾನೆ ಇಲ್ಲಿ. ಗೈಸ್ ಸೂಸೈಡ್ ಮಾಡ್ಕೊಬಿಟ್ಟ ಅವನು. ಬಹುಶಃ ಅವ್ನು ಯಾರಿಗೂ ಗೊತ್ತಿಲ್ಲ ಅಂದ್ಕೊಂಡಿದ್ದ, ನನಗೆ ಗೊತ್ತಿತ್ತು. ಅವ್ನು ಬಿದ್ದು ಸೂಸೈಡ್ ಮಾಡ್ಕೊಂಡ. ಗೈಸ್ ನಮ್ಮ ಹೊಸ ಬೆಳಕು. ಓ ಮತ್ತೊಂದು ಕೋ ಬಂದಿದೆ. ಏಯ್ ಮತ್ತೊಂದು ಕೋ ಸೊ ಗೈಸ್, ನನಗನ್ಸುತ್ತೆ ನಾನೀಗ ಜಾಗ ಎಕ್ಸ್ಪೆಂಡ್ ಮಾಡಲೇಬೇಕು ಅಂತ, ಇಲ್ಲಾಂದ್ರೆ ಒಂದು ಕೆಲಸನೂ ಆಗಲ್ಲ. ಆ ವಾಟರಿಗಂತ ಕಾಯ್ತಾ ಇದ್ದರೆ ನನ್ನ ಕತೆ ಮುಗುತ್ತಷ್ಟೇ, ಏನು ಮಾಡೋಕ್ಕೂ ಬರಲ್ಲ. ವಾಟರ್ ಸಿಕ್ಕಿದ ಮೇಲೆ ನೋಡೋಣ. ಒಂದು ಸ್ವಲ್ಪ ಜಾಗ ಎಕ್ಸ್ಪೆಂಡ್ ಮಾಡ್ತಾಯಿದ್ದೀನಿ. ಸೊ ಈ ಕಡೆನೇ ಎಕ್ಸ್ಪೆಂಡ್ ಮಾಡೋಣ. ಸೊ ಆ ಕಡೆ ಬೇಡ ಅನಿಸುತ್ತೆ ಎಕ್ಸ್ಪೆಂಡ್ ಮಾಡೋದು, ತುಂಬ ಎಕ್ಸ್ಪೆಂಡ್ ಮಾಡೋದು ಡೇಂಜರಸ್ ಆಗಿರ್ಬೋದು. ಸೊ ಫೈನಲಿ ಗಾಯ್ಸ್, ಅಲ್ಲಿ ನನಗೆ ಕಾಣ್ತಾ ಇದೆ, ನಿಮ್ಗೆ ಕಾಣ್ತೋ ಇಲ್ಲ ಅಂತ ಗೊತ್ತಿಲ್ಲ. ಸೊ ಎಸ್ ನೀವು ಇಲ್ಲಿ ನೋಡ್ಬೋದು, ಫೈನಲಿ ಒಂದು ಗ್ರಾಸ್ ಹರಡಿದೆ. ಸೊ ತುಂಬ ಖುಷಿ ಆಗ್ತಾ ಇದೆ ಹರಡಿನ ನೋಡಿದ್ರೆ. ನೀವು ಕೌಸ್ ಆ್ಯಂಡ್ ಶೀಪ್ಸ್ ಎಲ್ಲ ಈ ಕಡೆ ಇರ್ಬೋದು. ಈಗ ನೀವು ಆ ಕಡೆ ಹೋದರೆ ನನಗೆ ಸಂಬಂಧ ಇಲ್ಲ, ಸಾಯೋರು ಮಾತ್ರ ನಿಮಗೆ. ನಾನು ಕೆಲಸ ಮಾಡ್ತೀನಿ, ನನಗೆ ಸ್ವಲ್ಪ ಫೆನ್ಸ್ ಬೇಕು. ಕೆಲಸ ಮಾಡೋಣ, ಸ್ವಲ್ಪ ಇದನ್ನೆಲ್ಲ ಕ್ರಾಫ್ಟ್ ಮಾಡ್ಕೊಳ್ಳೋಣ. ವೆಯ್ಟ್ 32 ನಾನು ಯಾಕೆ ಕ್ರಾಫ್ಟ್ ಮಾಡಿದೆ ಅಂತ ನನಗೂ ಗೊತ್ತಿಲ್ಲ ಗೈಸ್, ಐ ಡೋಂಟ್ ನೋ ವೈ. ಸೊ ಐ ನೀಡ್ ಸಮ್ ಫೆನ್ಸ್. 3 6 9 12 15 ಇನಫ್ ಅನಿಸುತ್ತೆ ನನಗೆ. ಸೊ ಓನ್ಲಿ 1 ಎಕ್ಸ್ಟ್ರಾ. ಸೊ ಗೈಸ್, ನಾನು ಇಲ್ಲಿ ಒಂದು ಸ್ವಲ್ಪ ಇದನ್ನು ಬಿಲ್ಡ್ ಮಾಡಿಬಿಡ್ತೀನಿ. ಈಗೆಲ್ಲ ಇಲ್ಲಿ ಕ್ರಾಫ್ಟ್ ಆಗಿದೆ. ಶೀಪ್ ಕೆಳಗೆ ಬಿದ್ದೋಯ್ತು ಅನಿಸುತ್ತೆ. ಹೋಗಲಿ ನನಗೇನು. ಸೊ ನಾನು ಡರ್ಟ್ಸು ಎಲ್ಲ ಇಲ್ಲಿಡ್ತೀನಿ. ಸೊ ನಾನು ಮುಂದೆ ಮೈನಿಂಗ್ ಶುರು ಮಾಡ್ತೀನಿ. ಸೊ ನಾವು ಯಾವ ಬೇಸಿಕ್ ಆ್ಯಕ್ಸ್ ಇದೆ ನನ್ನ ಹತ್ರ. ಓಕೆ, ಮತ್ತೊಂದು ಕೌ ಬಂದಿದೆ. ಕೌ ಒಳಗೆ ಹೋಗ್ಬೋದಾ ನೀವು? ಗೋಮಾತೆ ಒಳಗೆ ಹೋಗ್ಬೋದಾ ನೀವು? ಓಕೆ, ಗೋಮಾತೆ ತುಂಬ ಒಳ್ಳೆಯವಳು. ಎಲ್ಲಾಯಿತು? ಓಯ್ ಯಾ ಕಡೆ? ಓಕೆ ಇದೆ. ಓಕೆ, ವಾಟರ್ ಬಕೆಟ್ ಗಾಯ್ಸ್.
ಅನ್ಯಾಯ ಮಾಡಿದೆ ನನ್ನ ಜೊತೆ. ನನಗಿಷ್ಟು ಮಾಡಿದ್ರು ಒಂದು ವಾಟರ್ ಬಕೆಟೇ ಸಿಗ್ತಾ ಇಲ್ಲ. ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಗೈಸ್ ನಾನು ಏನು ಮಾಡಲಿ ಹೇಳಿ, ಬರೀ ಫ್ಲವರ್ಸ್ ಒಂದೇ ಕೊಡ್ತಾ ಇದ್ದಾರೆ ನನಗೆ. ಮತ್ತೆ ಅದ್ರ ಫ್ಲವರ್ ಇದೆಯಾ? ಇಲ್ಲ. ಸೊ ಇದು ತುಂಬ ಇಂಪಾರ್ಟೆಂಟ್. ನಾನು ಮುಂದೆ ಫಾರ್ಮಿಂಗ್ ಮಾಡಬೇಕಿದ್ರೆ ನಾನು ಪೊಟ್ಯಾಟೊ ಮತ್ತು ಕ್ಯಾರೆಟ್ಸ್ ಎಲ್ಲ ತುಂಬ ಯೂಸ್ ಆಗುತ್ತೆ. ಸೊ ಇಲ್ಲೇ ಇಟ್ಕೊಳ್ಳೋಣ. ಅಷ್ಟೇ ಅಲ್ಲ, ಸುಮ್ಮನೆ ಗೈಸ್ ಯಾಕೆ ಕೊಡ್ತಾರೆ ಅಂತ ಗೊತ್ತಿಲ್ಲ. ನನಗೆ ವಾಟರ್ ಬಕೆಟ್ ಬೇಕಾಯಿತು, ವಾಟರ್ ಬಕೆಟ್ ಸಿಗ್ತಾ ಇಲ್ಲ. ನಾನು ಏನು ಮಾಡೋದು ಅಂತ ನನಗೆ ತಿಳಿತಾ ಇಲ್ಲ ಗೈಸ್. ಐ ಡೋಂಟ್ ಥಿಂಕ್ ಸೊ ನಾವು ಈ ಟೈಮಲ್ಲಿ ಈ ಫೇಸನ್ನು ಮುಗಿಸೋಕ್ಕಾಗುತ್ತೆ ಅನಿಸುತ್ತೆ ನನಗೇನೋ ಅನಿಸ್ತಾ ಇಲ್ಲ, ಯಾಕೆ ಗೊತ್ತಿಲ್ಲ. ತುಂಬ ಇದೆ ಈ ಫೇಸ್, ನಾನು ನೋಡಿದ್ದೀನಿ ಒಂದು ಲೋಕಲ್ ಫಸ್ಟ್ ಫೇಸ್ ತುಂಬ ಹೊತ್ತಿರುತ್ತೆ. ಓಕೆ ಗೈಸ್ ನಾವು ವಿ ಹ್ಯಾವ್ ದ ಬೆಸ್ಟ್ ಥಿಂಗ್. ಓಕೆ ಫೈನಲಿ ನನಗೆ ಸಿಗ್ತದೆ ಫೈನಲಿ. ಸೊ ನಾನು ಫಸ್ಟ್ ಒಂದು ಕೆಲಸ ಮಾಡ್ತೀನಿ, ಏನಂದರೆ ಇಲ್ಲೊಂದು ಸ್ವಲ್ಪ ಈ ಕಡೆ ಬಿಲ್ಡ್ ಮಾಡಿ. ವೇಟ್ ಗೈಸ್ ನೀವು ನೋಡಿ ನಾನು ಏನು ಮಾಡೋಕ್ಕೆ ಬಯಸಿ ಮಾಡಿದ್ರೆ ತುಂಬ ಲಾಂಗ್ ಆಗುತ್ತೆ. ಇಲ್ಲಾಂದರೆ ಫಸ್ಟ್ ವಿಡಿಯೋನೇ ಗೈಸ್ ನನ್ನ ಸ್ನೂಬ್ ಯಾರೂ ಇರೋಕ್ಕೆ ಸಾಧ್ಯ ಇಲ್ಲ. ನಾನು ಶಿಫ್ಟ್ ಪ್ರೆಸ್ ಮಾಡಿಬಿಟ್ಟೆ, ಅಷ್ಟುದು ಕ್ರಾಫ್ಟ್ ಆಗೋಯ್ತು. ಶಿಟ್ ಗೈಸ್ ಏನು ಆಗ್ತಾ ಇದೆ ಅಂತ ನಾನು ಏನು ಹೇಳಲಿ. ಈಗ ನಾನು ಏನು ಮಾಡೋಕ್ಕೂ ಬರಲ್ಲ ನಾನೀಗ. ಯಾಕೆ ನನ್ನ ಜೊತೆನೇ ಆಗುತ್ತೆ ಏನು ತಿಳಿಯಲ್ಲ. ಸೊ ಮಾಡೋಣ, ನಾನು ಇಲ್ಲಿ ಪೊಟ್ಯಾಟೊ ಕಡೆಗೆ ವೈ ಗೋ ದಟ್ ಥಿಂಗ್ ವೈ ಎಲ್ಲಿತ್ತು. ಓಕೆ ಗಾಯ್ಸ್, ನಮ್ಮ ಈ ವಿಡಿಯೋದಲ್ಲಿ ಎಷ್ಟು ಮಾಡ್ಕೋಬೇಕು ಅಂತ ನಾನು ಅಂದ್ಕೊಂಡಿದ್ದು ಅದೆಲ್ಲ ಆಯಿತು. ಓಕೆ ಗಾಯ್ಸ್ ಫೈನಲಿ ನಾನು ಈ ಫೇಸು ಮುಗಿಸಿದೆ. ಸೊ ನನ್ನ ವಿಡಿಯೋದ ಅಷ್ಟು ಟಾರ್ಗೆಟ್ಸು ಮುಗಿದಿದೆ ಈಗ. ಸೊ ನೌ ಐ ಕ್ಯಾನ್ ಡೂ ಎನಿಥಿಂಗ್ ಐ ವಾಂಟ್. ಮತ್ತು ಈಗ ಎಲ್ಲದೂ ಇದೆ. ಒಂದು ಬೇಸಿಕ್ ನೀಡಿಗೋಸ್ಕರ ಏನೇನು ಬೇಕಾಯಿತು ಒಬ್ಬನಿಗೆ ಅಷ್ಟು ಇದೆ ಮಾತ್ರ. ಸೊ ನಾನು ಕೆಲಸ ಮಾಡ್ತೀನಿ, ಈ ಚೆಸ್ಟನ್ನು ಲಾರ್ಜ್ ಚೆಸ್ಟ್ ಮಾಡ್ಕೊಬಿಡ್ತೀನಿ. ನನಗೆ ಈ ಸಿಂಪಲ್ ಆಗುತ್ತೆ ಕಡೆಗೆ. ಸೊ ಓಕೆ ಗಾಯ್ಸ್, ನಾನು ಹೋಪ್ ಮಾಡ್ತೀನಿ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ. ಸೊ ನಾವು ಈ ವಿಡಿಯೋದಲ್ಲಿ ತುಂಬ ಪ್ರೋಗ್ರೆಸ್ ಮಾಡ್ಕೊಬಿಟ್ಟಿದ್ದೀವಿ ಅನಿಸುತ್ತೆ. ಒಂದು ಬ್ಲಾಕಿಗೆ ಹೋಲಿಸಿದ್ರೆ ನಾವು ಫಸ್ಟಿಗೆ ಒಂದು ಫಾರ್ಮ್ ಮಾಡ್ಕೊಂಡಿದ್ದೀವಿ. ನಾವಲ್ಲಿ ವೀಟು ಕೂಡ ಗ್ರೋ ಮಾಡ್ತಾ ಇದ್ದೀವಿ. ನಮಗೆ ತಿನ್ನೋಕ್ಕೆ ಪೊಟ್ಯಾಟೊ ಕೂಡ ಇದೆ, ಪೊಟ್ಯಾಟೋನ ನಾವು ಫಾರ್ಮ್ ಮಾಡ್ತಾ ಇದ್ದೀವಿ. ಆ್ಯಂಡ್ ವೀಟ್ ಫಾರ್ಮ್ ಮಾಡಿದ್ಮೇಲೆ ನಾನು ಇವರಿಗೆ ಬ್ರೀಡಿಂಗ್ ಮಾಡಿಸಿ ನಮ್ಮ ಹತ್ರ ಬೀಫ್ ಆಪ್ಷನ್ನು ಬರುತ್ತೆ. ಮತ್ತು ನಾವು ಬಕೆಟು ಕೂಡ ಇದೆ, ನನ್ನದ್ರಿಂದ ಮಿಲ್ಕ್ ಕೂಡ ತೆಗೆದುಕೊಳ್ಬೋದು. ನನ್ನ ಹತ್ರ ಕ್ರಾಫ್ಟಿಂಗ್ ಟೇಬಲ್ ಇದೆ, ನನ್ನ ಹತ್ರ ಬೇಸಿಕ್ 2 ಟೂಲ್ಸ್ ಇದೆ, ಆ್ಯಕ್ಸ್ ಮತ್ತು ಹೋಯ್. ಆ್ಯಂಡ್ ನನ್ನ ಹತ್ರ 3 ಚೆಸ್ಟ್ಗಳಿವೆ. ಸಿಗ್ತೀವಿ ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ. ಸೊ ಬಾಯ್. ಅಷ್ಟೇ.